ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಸೊ ಏನಪ್ಪ ಹೇಳು ಸುಂದರ ಸುಂದರ ಅಂತ ಮಾತಾಡ್ತಿದ್ದಾಳೆ ಅನ್ಕೊಂಡ್ರಾ? ಸೊ ಇವತ್ತಿನ ಟಾಪಿಕ್ ಬಂದು ಮುಖದ ಸೌಂದರ್ಯವನ್ನು ಹೆಚ್ಚಿಸುವಂತಹ ಒಂದು ಸೀರಮ್, ಫೇಸ್ ಸೀರಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಈ ಹಾಡು ಹೇಳಿದ್ದು, ಆಯಿತಾ? ಸೊ ಮುಖದ ಸೌಂದರ್ಯವನ್ನು ವರ್ಧಿಸುವಂತಹ ಒಂದು ಸೀರಮ್ ಇದೆ. ಅದು ಯಾವ ಥರ ಅಂದರೆ, ಮುಖ ಚೆನ್ನಾಗಿ ನಿಮಗೆ ಕಾಣಿಸ್ಬೇಕು ಅಂದರೆ ಮುಖದಲ್ಲಿ ಯಾವುದೇ ಒಂದು ಪಿಗ್ಮೆಂಟೇಷನ್ ಇರಬಾರ್ದು, ಯಾವುದೇ ಒಂದು ಡಾರ್ಕ್ ಸ್ಪಾಟ್ಸ್ ಇರ್ಬೋದು. ಡಾರ್ಕ್ ಸ್ಪಾಟ್ಸ್ ಅಂದ್ರೂ ಏನು ಗೊತ್ತಾ, ಜಾಸ್ತಿ ಡಾರ್ಕಾಗಿ ಕಾಣಿಸ್ಬಾರ್ದು ಅಷ್ಟೇ, ಲೈಟಾಗಿದ್ರು ಪರವಾಗಿಲ್ಲ. ಎಲ್ಲರಿಗೂ ಲೈಟಾಗಿದ್ದೇ ಇರುತ್ತೆ, ಯಾರಿಗೂ ಫುಲ್ಲು ಕ್ಲಿಯರಾಗಿ ಇರಲ್ಲ ಅಲ್ವಾ? ಫುಲ್ಲು ಕ್ಲಿಯರ್ ಆಗಿರೋದು ಯಾರಿಗೆ ಹೇಳಿ? ಬೇಬೀಸಿಗೆ ಮಾತ್ರ, ಸ್ಮಾಲ್ ಬೇಬೀಸ್ಗೆ. ತುಂಬ ಜನಕ್ಕೆ ಇರುತ್ತೆ, ಬಟ್ ಲೈಟಾಗಿದ್ರೂ ನಡೆಯುತ್ತೆ. ಬಟ್ ಈ ಒಂದು ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ತುಂಬ ಡಾರ್ಕ್ ಇರೋರಿಗೆ ಲೈಟ್ ಆ್ಯಂಡ್ ಶೇಡ್ ಮಾಡುತ್ತೆ. ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಮಾಡ್ತಿರೋದು. ಸೊ ನೋಡ್ಕೊಂಬನ್ನಿ ಬನ್ನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಬ್ಲಾಗಲ್ಲಿ ನಾನು ಪಿಂಪಲ್ಸ್ ಇರೋರು ಮತ್ತು ಡಾರ್ಕ್ ಸ್ಪಾಟ್ಸ್ ಇರೋರು ಮತ್ತು ಪಿಗ್ಮೆಂಟೇಷನ್ ಇರೋರು ಯಾವ ಒಂದು ಸೀರಮ್ನ ಯೂಸ್ ಮಾಡಿದ್ರೆ ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇದು ಹೋಮ್ ರೆಮಿಡೀಸ್ ಥರ ಇರಲ್ಲ, ಇದು ಒಂದು ಸೀರಮ್ ಆಗಿರುತ್ತೆ. ಸೊ ಅದರದ್ದು ನಾನು ಯೂಸ್ ಮಾಡಿರೋದು, ಆಯಿತಾ? ಸೊ ನನಗೆ ಬೆನಿಫಿಟ್ ಸಿಕ್ಕಿರೋದ್ರಿಂದ, ಅಂದರೆ ಒಂಥರ ಬೆನಿಫಿಷಿಯಲ್ ವಿಡಿಯೋನೇ ಅಂತಲೇ ಅಂದ್ಕೊಳ್ಳಿ. ಯಾಕೆ ಅಂದರೆ ನಾನಿದು ಒಂದು 2 ಮಂತ್ಸಿಂದ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ನನಗೂ ಇಲ್ಲೆಲ್ಲ ಒಂದು ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಥರ ಆಗಿತ್ತು, ನಾನು ಹೇಳಿದ್ನಲ್ಲ ಪಿಂಪಲ್ಸ್ ಎಲ್ಲ ಆಗ್ಬಿಟ್ಟು ಅಂತ. ಸೊ ನೋಡಿ, ಇವಾಗೆಲ್ಲ ಲೈಟ್ ಆ್ಯಂಡ್ ಶೇಡಿಗೆ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಿಮಗೂ ಯಾಕೆ ತೋರಿಸ್ಬಾರ್ದು ಅಂತ, ಬಿಕಾಸ್ ನೀವೆಲ್ಲ ಕೇಳ್ತಾ ಇರ್ತೀರಲ್ಲ ಯಾವ್ದಾರ ಆ ಥರದ್ದಿದ್ರೆ ಹೇಳಿ ಅಂತ. ಸೊ ಅದಕ್ಕೆ ಈ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಯಾರ್ಯಾರ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಒಂದು ಬ್ರ್ಯಾಂಡನ್ನು ನಾನು ಪ್ರಮೋಷನ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನಿಮ್ಗೆ ಗೊತ್ತಲ್ಲ, ಯೂಟ್ಯೂಬಲ್ಲಿ ನಾವು ಈ ಥರದ್ದೆಲ್ಲ ಪ್ರಮೋಷನ್ ಮಾಡಿದ್ರೆ ನಮಗೆ ದುಡ್ಡು ಸಿಗುತ್ತೆ. ಬಟ್ ನನಗೆ ಆ ಥರ ಇಷ್ಟ ಇಲ್ಲ. ಬಿಕಾಸ್ ನೀವು ನೋಡ್ತಾ ಇದ್ದೀರಾ, ನಾನು ಯಾವುದೇ ಒಂದು ನಂದು ಇದನ್ನೇ ಚೆಕ್ ಮಾಡಿ ಬೇಕಾದ್ರೆ ವ್ಲಾಗ್ಸ್ ಯಾವುದೇ ಒಂದು ನಾನು ಪ್ರಮೋಷನ್ ಮಾಡ್ತಾನೆ ಇಲ್ಲ. ನಾನು ಜಸ್ಟ್ ನಂದೊಂದು ಪ್ಯಾಷನ್ಗೋಸ್ಕರ ನಾನು ಯೂಟ್ಯೂಬಿಗೆ ಬಂದಿರೋದು ಫ್ರೆಂಡ್ಸ್. ಸೊ ನಾನು ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ನನಗಿದು ಯೂಸ್ ಮಾಡ್ತಿರೋದ್ರಿಂದ ನನಗೆ ಇದು ಅನ್ನಿಸ್ತು, ಇದು ಒಂಥರ ಚೆನ್ನಾಗಿದೆ ಅಂತ, ಮುಖ ಚೆನ್ನಾಗಿ ಕಾಣುತ್ತೆ, ಗ್ಲೋ ಬರುತ್ತೆ, ಅದಕ್ಕೋಸ್ಕರ, ಆಯಿತಾ? ಸೊ ನೋಡಿ, ಗಾರ್ನಿಯರ್ ಬ್ರೈಟ್ ಕಂಪ್ಲೀಟ್ ಅಂತ, ಆಯಿತಾ? ಓವರ್ ನೈಟ್ ಸೀರಮು. ಸೊ ನೀವೆಲ್ಲ ಕೇಳ್ತಿರಲ್ಲ ರಾತ್ರಿ ಹೊತ್ತು ಯಾವ್ದು ಹಾಕಬೇಕು ಅಂತ, ನಾನು ಅಲೋವೆರಾ ಅಂತ ಹೇಳಿದ್ನಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ, ಒಂದೊಂದು ದಿನ ಅಲೋವೆರಾ ಹಾಕೊತೀನಿ. ಏನಾರ ಫಂಕ್ಷನ್ಸ್ ಇರುತ್ತೆ ಅಂದ್ಕೊಳ್ಳಿ. ಸೊ ಫಂಕ್ಷನ್ಸ್ ಇದ್ದಾಗ ಹಿಂದಿನ ದಿನ ನಾನು ಇದನ್ನು ಅಪ್ಲೈ ಮಾಡಿರ್ತೀನಿ. ರಾತ್ರಿ ಓವರ್ ನೈಟ್ ಬಿಟ್ಟಾಗ ಮಾರನೇ ದಿನ ತುಂಬ ಚೆನ್ನಾಗಿರುವಂತಹ ಗ್ಲೋ ನಿಮ್ಮ ಸ್ಕಿನ್ನಿಗೆ ಬರುತ್ತೆ. ಸೊ ಇದನ್ನು ನಾನು ಆಮೇಲೆ ಮೂರೂ ಇಟ್ಬಿಟ್ಟು ತೋರಿಸ್ತೀನಿ ನಿಮಗೆ ಕೆಳಗಡೆ. ಸೊ ಆಯಿತಾ ಫ್ರೆಂಡ್ಸ್, ಇದು ಗಾರ್ನಿಯರ್ದು ಬ್ರೈಟ್ ಕಂಪ್ಲೀಟ್ ಅಂತ, ಆಯಿತಾ? ಓವರ್ ನೈಟದು ನಿಮಗೆ ಇದಾಗಿರುತ್ತೆ, ಬೂಸ್ಟರ್ ಸೀರಮ್ ಅಂತ, ಆಯಿತಾ? ಮುಖ ತುಂಬ ಚೆನ್ನಾಗಿರುವಂತಹ ಗ್ಲೋ ಬರುತ್ತೆ. ನ್ಯಾಚುರಲ್ ಬ್ಯೂಟಿ ಯಾರು ಇಷ್ಟಪಡ್ತೀರಾ ಅಂದರೆ ಯಾವುದೇ ಒಂದು ಹಾರ್ಮ್ಫುಲ್ ಆಗಲ್ಲ, ಆಯಿತಾ? ಯಾಕೆಂದರೆ ನಿಮಗೆ ಗೊತ್ತಲ್ಲ, ನಂದು ಏನು ಗೊತ್ತಾ, ನಾರ್ಮಲ್ ಟು ಡ್ರೈ ಥರನೇ ಬರೋದು. ಯಾವ್ದಾರ ನನಗೆ ಬೇರೆ ಥರದ್ದು ಹಾಕಿದ್ರೆ ನನಗೆ ಇನ್ಫೆಕ್ಷನ್ ಆಗಿ ಪಿಂಪಲ್ಸ್ ಬರುತ್ತೆ. ಬಟ್ ನಾನು ಇದೆಲ್ಲ ಹಾಕಿ ನನಗೆ ಚೆನ್ನಾಗಿ ರಿಸಲ್ಟ್ ಕೊಟ್ಟಿರೋದ್ರಿಂದ ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದು, ಸುಮ್ಮನೆ ನಾನು ಆ ಥರ ಮಾಡಲ್ಲ, ಆಯಿತಾ ಫ್ರೆಂಡ್ಸ್? ಸೊ ಆಯಿತಾ, ಅದೊಂದು ಆಯಿತಾ. ಇನ್ನೊಂದು ತೋರಿಸ್ತೀನಿ ಬನ್ನಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ ಯಾವ ಥರ ಹಾಕೋಬೇಕು ಅಂತ. ಸೊ ಅದಕ್ಕೆ ಮಾಡೋಣ ವೀಡಿಯೋ ಅನಿಸ್ತು, ಅದಕ್ಕೆ. ಸೊ ಬನ್ನಿ, ಇವಾಗ ಸೆಲೆಬ್ರಿಟಿದು ಒಂದು ತೋರಿಸ್ತೀನಿ. ಸೊ ಆಲಿಯಾ ಭಟ್ ನಿಮಗೆ ಗೊತ್ತಲ್ಲ, ಬಾಲಿವುಡ್ ಹೀರೋಯಿನ್ನು, ಆಯಿತಾ? ಫೇಮಸ್ ಹೀರೋಯಿನು ಆಲಿಯಾ ಭಟ್. ಸೊ ಅವ್ರದ್ದು ಇವಾಗ ಟ್ರೆಂಡಿಂಗಲ್ಲಿದೆ. ಎಲ್ಲರೂ ಇದನ್ನು ಪ್ರಮೋಷನ್ ಮಾಡಿ, ಅಂದರೆ ದುಡ್ಡು ತಗೊಂಡು ಪ್ರಮೋಷನ್ ಮಾಡ್ತಾ ಇದ್ದಾರೆ. ನಾನು ಯಾವುದೇ ಒಂದು ಪ್ರಮೋಷನ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಬಿಕಾಸ್ ಇದನ್ನು ನನಗೂ ಅನ್ನಿಸ್ತು, ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ. ಸೊ ನೀವು ಕೇಳ್ತಾ ಇದ್ರಲ್ಲ, ಗ್ಲೋ ಬರ್ತಾ ಇದೆ ನಿಮ್ಮ ಮುಖದಲ್ಲಿ ಅಂತ. ಸೊ ಅದ್ರ ಸೀಕ್ರೆಟ್ ಇದೇನೆ, ಆಯಿತಾ? ಸೊ ಇದನ್ನು ನಾನು ಟ್ರೈ ಮಾಡ್ತಿದ್ದೀನಿ, ಒಂದು 10 ಡೇಸಿಂದ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದೆಲ್ಲ ಯಾರು ಹೇಳಕ್ಕೆ ಹೋಗಲ್ಲ, ಬಟ್ ನನಗೇನು ಅಂದರೆ ನನಗೆ ಯೂಸ್ ಆಗ್ತಿರೋದ್ರಿಂದ ನಿಮಗೆ ಇದನ್ನು ನಾನು ಹೇಳ್ತಾ ಇದ್ದೀನಿ, ಆಯಿತಾ? ಸೊ ಇದು ಪಿಲಿಗ್ರಿಮ್ದು ಬ್ರ್ಯಾಂಡ್ ಬರುತ್ತೆ ಫ್ರೆಂಡ್ಸ್, ಆಯಿತಾ? ಯಾವುದೇ ಒಂದು ಬ್ರ್ಯಾಂಡನ್ನು ನಾನು ಪ್ರಮೋಷನ್ ಮಾಡ್ತಾ ಇಲ್ಲ, ಪಿಲಿಗ್ರಿಮ್ದು ಬ್ರ್ಯಾಂಡ್ ಬರುತ್ತೆ. ಸೊ ಇದು ಯಾವ ಥರ ಅಂದರೆ, ನಿಮ್ಮದು ಡಾರ್ಕ್ ಸ್ಪಾಟ್ಸ್ ಇರುತ್ತೆ ನೋಡಿ, ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಮತ್ತು ಪಿಂಪಲ್ಸ್ ಬಂದುಬಿಟ್ಟು ಮಾರ್ಕ್ಸ್ ಉಳಿದಿರುತ್ತಲ್ಲ, ಅದು ತುಂಬ ಈಸಿಯಾಗಿ ಹೋಗಲ್ಲ ಫ್ರೆಂಡ್ಸ್. ಸೊ ಅದೆಲ್ಲ ನಿಮಗೆ ರಿಮೂವ್ ಆಗ್ತಾ ಬರುತ್ತೆ. ಸೊ ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂದರೆ, ರಾತ್ರಿ ಹೊತ್ತು ನೀವು ಇದನ್ನು ಹಚ್ಕೊಂಡು ಮಲಗಬೇಕು. ಫೇಸ್ ವಾಶ್ ಮಾಡಿ ಮುಖ ತೊಳೆದು, ಇಲ್ಲಾಂದರೆ ನಿಮ್ದು ಈ ಥರ ಜಸ್ಟ್ ನಂದೊಂದು ಕ್ರೀಮ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ, ಆಯಿತಾ? ನಂದು ಕ್ರೀಮು, ಆ್ಯಕ್ಚುಲಿ ನಾನು
ಒಂದು ಫೇರ್ನೆಸ್ ಕ್ರೀಮ್ ಥರ ಇಟ್ಕೊಂಡಿದ್ದೀನಿ ಸಾಯಂಕಾಲದ ತಗೊಳಕ್ಕೆ. ಸಾಯಂಕಾಲ ಅಂದರೆ ಬೆಳಗ್ಗೆ ಒಂದು ಸಲ ಹಾಕೊತೀನಿ, ಸಾಯಂಕಾಲ ಒಂದು ಸಲ ಹಾಕೊತೀನಿ ನಾನು. ಜೋವಿಸ್ತದು ಫ್ರೆಂಡ್ಸ್, ಆಯಿತಾ. ಸೊ ಜೋವಿಸ್ತು ಫೇರ್ನೆಸ್ ಕ್ರೀಮ್ ಅಂತ ಬರುತ್ತೆ. ಸೊ ಅದನ್ನು ನಾನು ಹಾಕ್ಕೊಳ್ಳೋದು. ಸೊ ಅದು ಹಾಕ್ಕೊಂಡಿರೋದು ಒಂದೊಂದ್ಸಲ ಮುಖ ತೊಳೆದಿರ್ತೀನಿ, ಇಲ್ಲಾಂದರೆ ಹಾಗೆ ಅಪ್ಲೈ ಮಾಡ್ಕೊಂಡಿರ್ತೀನಿ, ಆಯಿತಾ. ಸೊ ಇದು ಅದು ಬರೋದು. ಸೊ ಇದು ಡಾರ್ಕ್ ಸ್ಪಾಟ್ಸ್ದೆಲ್ಲ ಇದು ಕಡಿಮೆ ಮಾಡುತ್ತೆ. ಇದು ರೈಸ್ ವಾಟರ್ದು ಆ್ಯಡ್ ಮಾಡಿರ್ತಾರೆ. ಸೊ ಇದು ನಯಸಿನಮೈಡ್ ಅಂತನೋ ಏನೋ ಬರುತ್ತೆ, ನಯಸಿನಮೈಡ್ ಅಂತ. ಸೊ ಇದು ಏನು ಮಾಡುತ್ತೆ ಅಂದರೆ ನಮ್ಮದು ಸ್ಕಿನ್ದು ಡೀಪಾಗಿ ಹೋಗ್ಬಿಟ್ಟು ಅದು ಇವಾಗ ನಾನು ಜಾಕಾಯಿ ಮತ್ತು ಇದು ಹಸಿ ಹಾಲ್ದು ಹೇಳಿದ್ನಲ್ಲ, ಅದೆಲ್ಲ ನಿಮಗೆ ತುಂಬ ಟೈಮ್ ತೊಗೊಳುತ್ತೆ, 3 ತಿಂಗಳು ತೊಗೊಳುತ್ತೆ. ಬಟ್ ಈ ಥರ ಒಂದು ಪ್ರಾಡಕ್ಟ್ ನಾನು ನೋಡಿ 10 ಡೇಸ್ ಆಯಿತು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಲ್ರೆಡಿ ನಂದು ಫೇಸ್ನ ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಸ್ವಲ್ಪ ಕಪ್ಪು ಚುಕ್ಕಿ ಥರ ಜಾಸ್ತಿ ಕಾಣಿಸೋದು ನಂಗೆ ಮುಂಚೆ. ಸೊ ಅದೆಲ್ಲ ಒಂದು ಸ್ವಲ್ಪ ಅಂದರೆ ಫೇಡ್ ಆಗ್ತಾ ಇದೆ, ಆಯಿತಾ. ಫುಲ್ ಫೇಡ್ ಆಗ್ತಾ ಇದೆ. ಮತ್ತು ಮುಖದಲ್ಲಿ ಚಾಮ್ ಬರುತ್ತೆ, ಒಂಥರ ಗ್ಲೋ ಬರುತ್ತೆ ಫ್ರೆಂಡ್ಸ್, ಆಯಿತಾ. ನೋಡಿದ ತಕ್ಷಣ ಒಂಥರ ಲುಕ್ಕಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾ ಆ್ಯಕ್ಚುಲಿ ನಿಮಗೆ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ತೋರಿಸೋಣ ಅಂದ್ಬಿಟ್ಟು ಇವಾಗೆಲ್ಲ ತುಂಬ ವೈರಲ್ ಆಗ್ತಿದೆ, ಬೇಕಾದ್ರೆ ಚೆಕ್ ಮಾಡಿ ಇದು, ಆಯಿತಾ. ಪಿಲಿಗ್ರಿಮ್ದು ತುಂಬ ವೈರಲ್ ಆಗ್ತಿದೆ ಈ ವಿಡಿಯೋ, ತುಂಬ ಜನ ಯೂಸ್ ಮಾಡ್ತಿದ್ದಾರೆ, ಬೆನಿಫಿಟ್ಸು ಸಿಕ್ಕಿದೆ. ಸೊ ನನ್ನದೇ ಇದೀನಲ್ಲ ಎಕ್ಸಾಂಪಲು, ಸೊ ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟೆ, ಆಯಿತಾ ಫ್ರೆಂಡ್ಸ್. ಇದು ಡಾರ್ಕ್ ಸ್ಪಾಟ್ಸ್ಗೆ, ಪಿಗ್ಮೆಂಟೇಷನ್ಗೆ ಮತ್ತು ಕ್ಲಿಯರ್ ಸ್ಕಿನ್ ಯಾರಿಗೆ ಬೇಕು ಅಂತಿದ್ದೀರಾ ಅವ್ರು ಮಾಡ್ಕೊಳ್ಳಿ. ಮತ್ತು ಹುಡುಗರಿಗೂ ಹೇಳ್ತಾ ಇದ್ದೀನಿ, ಕೆಲವರು ಹುಡುಗರು ಎಲ್ಲ ಕೇಳ್ತಾ ಇರ್ತೀರಲ್ಲ, ಪಿಗ್ಮೆಂಟೇಷನ್ ಆಗಿರುತ್ತೆ, ನಾವು ಏನೇನೋ ಮಾಡ್ತೀವಿ ಹೋಮ್ ರೆಮಿಡೀಸು, ಅದು ವರ್ಕ್ ಆಗ್ತಿಲ್ಲ ಅಂದರೆ ಇದನ್ನು ಪಿಲಿಗ್ರಿಮ್ ಅಂತ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್, ಆಯಿತಾ. ಮತ್ತು ಇನ್ನೊಂದಿದೆ, 3ನೇ ತೋರಿಸ್ತೀನಿ ಬನ್ನಿ. ಸೊ ಇನ್ನೊಂದು ಯಾವುದು ಅಂದರೆ ಅದು ಅಷ್ಟೇ ಡಾರ್ಕ್ ಸ್ಪಾಟ್ಸು ಇದಕ್ಕೆ ಕಡಿಮೆ ಮಾಡೋದಕ್ಕೋಸ್ಕರನೇ ಇರೋದು, ಆಯಿತಾ. ಸೊ ಇದು ಯಾವುದು ಅಂದರೆ ಮಿನಿಮಲಿಸ್ಟ್ ಅಂತ ಬರುತ್ತೆ. ಸೊ ಮಿನಿಮಲಿಸ್ಟ್ ಡಾರ್ಕ್ ಸ್ಪಾಟ್ಸ್ದು ಕಡಿಮೆ ಮಾಡುವಂತಹ ಒಂದು ಸೀರಮ್ ಆಗಿರುತ್ತೆ, ಫೇಸ್ದು ಸೀರಮ್ಮು, ಆಯಿತಾ. ಅದು ಅಮೆಝಾನಲ್ಲೆಲ್ಲ ಸಿಕ್ಬಿಡುತ್ತೆ, ಈ 3 ಸಿಗುತ್ತೆ ನಿಮಗೆ, ಚೆಕ್ ಮಾಡಿ. ಸೊ ಅದರಲ್ಲಿ ಸಿಗುತ್ತೆ, ಆಯಿತಾ ಫ್ರೆಂಡ್ಸ್. ಇದು ಏನು ಮಾಡುತ್ತೆ ಅಂದರೆ ರಾತ್ರಿ ಹೊತ್ತೇ ಹಾಕೋಬೇಕಿದು ಸೀರಮ್ ಅಲ್ವಾ. ಸೊ ಇಲ್ಲ ನೀವು ಐದರ್ ಮಾರ್ನಿಂಗ್ ಅದನ್ನು ಹಾಕ್ಕೊಂಡು, ಸೊ ನೋಡಿ ನಾನು ಹೇಳ್ತೀನಿ, ಫಸ್ಟ್ ಅದನ್ನು ಹಾಕ್ಕೊಂಡು ತೋರಿಸ್ತೀನಿ ರೀ ಹೆಂಗೆ ಹಾಕೋದು, ಆಯಿತಾ ಫ್ರೆಂಡ್ಸ್. ಸೊ ನೋಡಿ ಸೀರಮ್ ಅಂದರೆ ಈ ಥರ ಇರುತ್ತೆ. ಜಸ್ಟ್ ಅದನ್ನು ಟ್ಯೂಬ್ದು ಹಿಂಗೆ ತಕ್ಕೊಳ್ಳಿ, ಆಯಿತಾ. ಜಸ್ಟ್ ಫ್ಯೂ ಡ್ರಾಪ್ಸ್ ಅಷ್ಟೇ, ನೋಡಿ ಒಂದು 4-5 ಡ್ರಾಪ್ಸ್ ಹಾಕಿ ಚೆನ್ನಾಗಿ ಅದನ್ನು ಇದು ಮಾಡಿ, ಜಸ್ಟ್ ನಿಮಗೆ ಎಲ್ಲೆಲ್ಲಿ ಕಲೆಗಳಿರುತ್ತೋ ಅಲ್ಲಿ ಅಪ್ಲೈ ಮಾಡಬೇಕು, ಆಯಿತಾ. ಅದ್ರ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ, ಎಲ್ಲೆಲ್ಲಿ ಕಲೆಗಳು ನಿಮಗೆ ಕಾಣಿಸುತ್ತೋ. ಮತ್ತು ಆಮೇಲೆ ಫುಲ್ ಸ್ಕಿನ್ಗೆ ಹಾಕ್ಬೋದು ನೀವು, ಅಂದರೆ ಫುಲ್ಲು ಫೇಸ್ಗೆ ಹಾಕ್ಬೋದು. ಬಟ್ ಫಸ್ಟು ಎಲ್ಲೆಲ್ಲಿ ನಿಮಗೆ ಅನಿಸುತ್ತೋ, ಜಾಸ್ತಿ ನಿಮಗೆ ಕಲೆಗಳ ಥರ ಅನ್ನಿಸ್ತಾ ಇದೆ ಅಂದಾಗ ಅಂಥ ಕಡೆ ಹಾಕೊಂಬಿಡಿ. ಸೊ ಈ ಥರ ಮಾಡೋದು ಜಸ್ಟ್ ಅಷ್ಟೇ. ಒಂದು ಸೀರಮ್ ಥರ, ಒಂದು ಆಯಿಲ್ ಥರನೇ ಅಂತಲೇ ಅಂದ್ಕೊಳ್ಳಿ, ಆಯಿತಾ. ಆಯಿಲ್ ಥರ ಇರುತ್ತೆ ಇದು, ಆಯಿತಾ ಫ್ರೆಂಡ್ಸ್. ಸೊ ಅದನ್ನು ಟ್ರೈ ಮಾಡಿ. ಸೊ ಆಮೇಲೆ ಲಾಸ್ಟಲ್ಲಿ ಎಲ್ಲ ಫುಲ್ ಇಡೀ ಸ್ಕಿನ್ನಿಗೆ ನೀವು ಹಿಂಗೆ ಹಾಕೋಬೋದು. ಅದೇನು ಗೊತ್ತಾ, ಒಂದು ಸ್ವಲ್ಪ ಹೊತ್ತಾದ್ರೇ ಒಂಥರ ಡ್ರೈ ಥರ ಆಗೋಗುತ್ತೆ. ಈವನ್ ನೀವೇನು ಗೊತ್ತಾ, ಕಣ್ಣು ಕೆಳಗೆ ಡಾರ್ಕ್ ಸರ್ಕಲ್ ಇದ್ದರೆ ಅಲ್ಲೂ ಹಾಕೋಬೋದು. ಸೊ ಆ ಥರ ಸೇಮ್ ಅದೇ ಥರ ಇದು ಬರೋದು, ಗಾರ್ನಿಯರ್ದು ಸೇಮ್ ಅದೇ ಥರ ಬರುತ್ತೆ ನೋಡಿ ಸೀರಮ್ಮು. ಇದೊಂದು ಸ್ವಲ್ಪ ಆರೆಂಜ್ ಇರುತ್ತೆ, ಯಾಕೆಂದರೆ ಇದು ಆರೆಂಜದು, ಆಯಿತಾ. ಅದು ರೈಸ್ ವಾಟರ್ದು, ಇದು ಆರೆಂಜದು. ಸೊ ಇದು ಜಸ್ಟ್ ಮೂಗ್ ಮೇಲೆ ಹಾಕಿ ತೋರಿಸ್ತೀನಿ ನಾನು. ಸೊ ನೋಡಿ ಒಂದು ಸೀರಮ್ ಅಂದರೆ ಈ ಥರ ಇರುತ್ತೆ, ಆಯಿತಾ. ಸೊ ಅದನ್ನು ಜಸ್ಟ್ ಹಿಂಗೆ ಮೂಗ್ ಮೇಲೆ ಹಾಕೊಳ್ಳಿ. ಆ್ಯಕ್ಚುಲಿ ಇದೆಲ್ಲ ಏನು ಗೊತ್ತಾ, ನಾವೇನಾರ ಯಾವ್ದಾರ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದಾಗ ಹಿಂದಿನ ದಿನ ಈ ಥರ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ, ಮುಖದಲ್ಲಿ ಚೆನ್ನಾಗಿ ಗ್ಲೋ ಬರುತ್ತೆ, ಆಯಿತಾ ಫ್ರೆಂಡ್ಸ್. ಸೊ ಈ ಥರ ಮಾಡ್ಕೊಳ್ಳಿ. ಸೊ 3 ಹಿಂಗೇನೆ ನೋಡಿ ಈ ಥರ ಬರುತ್ತೆ. ಸ್ವಲ್ಪ ವೆಟ್ ಥರ ಅನಿಸುತ್ತೆ ನಿಮಗೆ, ಬಟ್ ಮುಖ ತುಂಬ ಚೆನ್ನಾಗಾಗುತ್ತೆ. ಮಾರ್ನಿಂಗ್ ಎದ್ದು ನೋಡಿದ ತಕ್ಷಣ ನಿಮ್ಮದು ಸ್ಕಿನ್ ಚೆನ್ನಾಗಿರುತ್ತೆ. ಸೊ ಇದೇನು ಗೊತ್ತಾ, ಹುಡುಗರು ಯೂಸ್ ಮಾಡಿ, ಹುಡುಗಿರೂ ಯೂಸ್ ಮಾಡಿ. ಬರೀ ಹುಡುಗಿರೇ ಅಂತಲ್ಲ, ಹುಡುಗರು ಇವಾಗ ಬ್ಯೂಟಿದು ಕ್ರೇಜು ತುಂಬ ಜಾಸ್ತಿ ಇದೆ, ನನಗೂ ಗೊತ್ತು, ಆಯಿತಾ. ಯಾಕೆ ಅಂದರೆ ಅವ್ರು ಹೊರಗಡೆ ಹೋಗಿ ಕೆಲಸ ಮಾಡಿ ಬಂದಾಗ ಸನ್ ಟ್ಯಾನ್ ಆಗಿರುತ್ತೆ, ಮುಖ ಎಲ್ಲ ಕಪ್ ಸುತ್ಕೊಂಡಂಗೆ ಆಗಿರುತ್ತೆ. ಅವಾಗ ಏನು ಗೊತ್ತಾ, ಜಾಸ್ತಿ ನಾವು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು. ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂದರೆ ಮುಖದಲ್ಲಿ ಡಾರ್ಕ್ ಸ್ಪಾಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ರಾತ್ರಿ ಹೊತ್ತು ಈ ಥರದೊಂದು ಸೀರಮ್ನ ನೀವು ಅಪ್ಲೈ ಮಾಡ್ಕೊಂಡು ಬರೋದ್ರಿಂದ ಮುಖ ಚೆನ್ನಾಗಾಗುತ್ತೆ. ಅಂದರೆ ಚಿಕ್ಕ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಆಗುತ್ತೆ, ಅಂದರೆ ಫೇಡ್ ಆಗ್ತಾ ಬರುತ್ತೆ, ಆಯಿತಾ ಫ್ರೆಂಡ್ಸ್. ಸೊ ಬನ್ನಿ ಇವಾಗ ತೋರಿಸ್ತೀನಿ ಇಟ್ಬಿಟ್ಟು. ಸೊ ಬನ್ನಿ ಫ್ರೆಂಡ್ಸ್, ಒಂದೊಂದೇ ತೋರಿಸ್ತೀನಿ. ಫಸ್ಟ್ ಪಿಲಿಗ್ರಿಮ್ದು ತೋರಿಸ್ತಾ ಇದ್ದೀನಿ. ಸೊ ನೋಡಿ ಈ ಥರ ಇರುತ್ತೆ ಪಿಲಿಗ್ರಿಮ್, ಆಯಿತಾ. ಸೊ ನೋಡಿ ನಮಗೆ ಇದು ಡಾರ್ಕ್ ಸ್ಪಾಟ್ಸ್ಗೆ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಸೊ ಜಸ್ಟ್ ಅದರ ನೇಮ್ನ ನೋಟ್ ಮಾಡ್ಕೊಳ್ಳಿ ಅಷ್ಟೇ, ಫೇಸ್ ಸೀರಮ್ ಅಂತ ಪಿಲಿಗ್ರಿಮ್ದು, ಆಯಿತಾ ಫ್ರೆಂಡ್ಸ್. ಮತ್ತು ಸೆಕೆಂಡ್ ಒನ್ ನೋಡಿ ಗಾರ್ನಿಯರ್ದು, ಆಯಿತಾ. ಗಾರ್ನಿಯರ್ದು ನೋಡಿ
ಬ್ರೈಟ್ ಕಂಪ್ಲೀಟ್ ಓವರ್ ನೈಟ್ ಬೂಸ್ಟರ್ ಸೀರಮ್ ಅಂತ ಆಯಿತಾ. ವೈಟಮಿನ್ ಸಿ ಇದಿರುತ್ತೆ. ಸೊ ಇದನ್ನು ಸೀರಮ್ ಥರ ಯೂಸ್ ಮಾಡೋದು ರಾತ್ರಿ ಹೊತ್ತು. ನಾನು ತೋರಿಸೋದಲ್ಲ ಹೆಂಗೆ ಹಾಕೋದು ಅಂತದ್ದು. ಸೊ ನೋಡ್ಕೊಳ್ಳಿ. ಸೊ ಮೂರನೇದೇನು ಅಂದರೆ ಮಿನಿಮಲಿಸ್ಟ್ ಆಯಿತಾ. ಸೊ ನೋಡಿ, ಜಸ್ಟ್ ಅದರದ್ದು ನೇಮ್ ಟೈಪ್ ಮಾಡಿ, ಸೀರಮ್ ಅಂತ ಮಾಡಿ, ಮಿನಿಮಲಿಸ್ಟ್ ಸೀರಮ್ ಅಂತ ಮಾಡಿ, ಅವಾಗ ಬರುತ್ತೆ ನಿಮಗೆ ಆಯಿತಾ ಫ್ರೆಂಡ್ಸ್. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು 3 ಸೀರಮ್ದು ತೋರಿಸಿದ್ದೀನಿ. ಸೊ ಯಾವ್ದು ಅಂತ ನಿಮಗೆ ಗೊತ್ತಾಗಿದೆ. ಒಂದು ಯಾವುದು ಅಂದರೆ ಪಿಲಿಗ್ರಿಮ್ದು ಬರುತ್ತೆ, ಒಂದು ಯಾವುದು ಅಂದರೆ ಮಿನಿಮಲಿಸ್ಟ್ ಬರುತ್ತೆ, ಮತ್ತು ಇನ್ನೊಂದು ಯಾವುದು ಅಂದರೆ ಗಾರ್ನಿಯರ್ದು. ಸೊ 3 ಯೂಸ್ ಮಾಡ್ಬೋದು. ಸೊ ನಾನು ತೋರಿಸ್ತಾ ಇರೋದು ನಿಮಗೆ. ಸೊ ನಾನು 3 ಬೇರೆ ಬೇರೆ ಥರ ಯೂಸ್ ಮಾಡ್ತೀನಿ, ಅಂದರೆ ಒಂದೊಂದು ದಿನ ಒಂದೊಂದು ಥರ. ಫಂಕ್ಷನ್ಸ್ ಇರುವಾಗ ನಾನು ಗಾರ್ನಿಯರ್ಗೆ ಹೋಗ್ತೀನಿ, ಬಿಕಾಸ್ ಅದು ಮುಖ ಫುಲ್ಲು ಚೆನ್ನಾಗಂಗೆ ಮಾಡುತ್ತೆ. ಮತ್ತು ಡೈಲಿ ನಾನು ಪಿಲಿಗ್ರಿಮ್ದು ಯೂಸ್ ಮಾಡ್ತಿದ್ದೀನಿ, ಡಾರ್ಕ್ ಸ್ಪಾಟ್ಸು ರಿಡಕ್ಷನ್ ಮಾಡೋದಕ್ಕೆ. ಮತ್ತು ಮಿನಿಮಲಿಸ್ಟೂ ಅಷ್ಟೇ, ಎನಿ ಟೈಮ್ ಮಧ್ಯಾಹ್ನದ ಹೊತ್ತು ಹಾಕೋಬೋದು, ಬೆಳಗ್ಗೆ ತಗೋಬೋದು, ಎನಿ ಟೈಮ್ ಫ್ರೀ ಟೈಮಲ್ಲಿ ನಿಮಗೆ ಕೆಲಸ ಮಾಡಿಕೊಂಡೇ ಹಾಕೊಳ್ಬೋದು, ಅಪ್ಲೈ ಮಾಡ್ಬೋದು. ಅದೆಲ್ಲ ಡಾರ್ಕ್ ಸ್ಪಾಟ್ಸ್ನ ಕಡಿಮೆ ಮಾಡ್ಕೊಂಡು ಬರುತ್ತೆ, ಪಿಗ್ಮೆಂಟೇಷನ್ನು ಕಡಿಮೆ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ಬ್ಲಾಗಲ್ಲಿ ಇದನ್ನು ಕವರ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.